ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 92ನೆಯ ತಿರುನಾಮ ಸಂವತ್ಸರ. ಕೃತಯುಗದಲ್ಲಿ ಸೌವೀರ ರಾಜ್ಯದ ರಾಜನು ನಾರಾಯಣನ ಒಂದು ದೇವಾಲಯವನ್ನು ನಿರ್ಮಿಸಿ ಅಲ್ಲಿ ನಿತ್ಯ ಪೂಜೆ ನಡೆಯುವಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದನು. ಒಂದು ದಿನ ಕಾರ್ತಿಕ ಮಾಸದ ಸಂಜೆಯ ಸಮಯದಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿ ಬೆಳಗುತ್ತಿದ್ದ ಒಂದು ದೀಪವು ಆರಲು ಹೋಗುತ್ತಿತ್ತು. ದೇವಾಲಯದಲ್ಲಿ ವಾಸಿಸುತ್ತಿದ್ದ ಒಂದು ಇಲಿ ಅದನ್ನು ಕಂಡು ದೀಪದತ್ತ ಓಡಿತು. ದೀಪ ಆರಿದ ನಂತರ ತುಪ್ಪದಲ್ಲಿ ನೆನೆಸಿರುವ ಬತ್ತಿಯನ್ನು ಎಳೆದು ಅದನ್ನು ಚಪ್ಪರಿಸಲು ಅದು ಯೋಚಿಸಿತು. ಆದರೆ ಇಲಿ ದೀಪದತ್ತ ಬಂದಾಗ ಹತ್ತಿರದಲ್ಲಿ ಒಂದು ಬೆಕ್ಕಿನ ಮ್ಯಾವ್ ಧ್ವನಿಯನ್ನು ಕೇಳಿತು. ಅಪಾಯವನ್ನು ಅರಿತ ಇಲಿ ಗಾಬರಿಯಿಂದ ಬತ್ತಿಯನ್ನು ಎಳೆಯುವ ಬದಲು ದೀಪವನ್ನು ತಳ್ಳಿಬಿಟ್ಟಿತು. ಇದರಿಂದ ದೀಪದ ಜ್ವಾಲೆ ಇನ್ನಷ್ಟು ಜೋರಾಗಿ ಹೊತ್ತಿ ಉರಿಯಿತು. ಇಲಿ ತಕ್ಷಣ ಅಲ್ಲಿಂದ ಓಡಿಹೋಯಿತು. ಈ ದೃಶ್ಯವನ್ನು ಗಮನಿಸಿದ ಭಗವಂತನು, ಈ ಇಲಿಯು ನನಗಾಗಿ ದೀಪವನ್ನು ಬೆಳಗಿಸಿದೆ, ಇದನ್ನು ಇಲಿಯ ಹೆಚ್ಚು ಪುಣ್ಯದ ಲೆಕ್ಕದಲ್ಲಿ ಬರೆದನು. ಇದರಿಂದ ಸಂತುಷ್ಟನಾದ ಭಗವಂತನು ಆ ಇಲಿಗೆ ಮುಂದಿನ ಜನ್ಮದಲ್ಲಿ ರಾಣಿಯಾಗಿ ಹುಟ್ಟುವ ವರವನ್ನು ನೀಡಿದನು. ಹೀಗಾಗಿ ಮುಂದಿನ ಜನ್ಮದಲ್ಲಿ ಆ ಇಲಿ ಲಲಿತಾ ಎಂಬ ಹೆಸರಿನಲ್ಲಿ ಜನಿಸಿ ಕಾಶಿರಾಜನ ಪತ್ನಿಯಾದಳು. ನಂತರ ಲಲಿತಾ ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯಲು ಪ್ರಯತ್ನಿಸಿ ಕೊನೆಯಲ್ಲಿ ಭಗವಂತನ ಮೋಕ್ಷವನ್ನು ಪಡೆದಳು. ಇಲ್ಲಿ ಭಗವಂತನ ಅನುಗ್ರಹವನ್ನು ಪಡೆಯಲು ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡಿತೇ? ಇಲ್ಲ, ಅದು ಉದ್ದೇಶಪೂರ್ವಕವಾಗಿ ಏನೂ ಮಾಡಲಿಲ್ಲ. ಆದರೆ ಭಗವಂತನ ಕರುಣೆ ಅಷ್ಟೊಂದು ಅಪಾರವಾಗಿದೆ. ತಿಳಿದು ಅಥವಾ ತಿಳಿಯದೆ ಮಾಡಿದ ಯಾವುದೇ ಸಣ್ಣ ಪುಣ್ಯದ ಕೆಲಸವನ್ನು ಗಮನಿಸಿ ಎಲ್ಲ ಜೀವಿಗಳನ್ನು ಉದ್ಧಾರ ಮಾಡಲು ಆತ ಕಾಯುತ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾಮಸ್ಮರಣೆ ಅಂದರೆ ಭಗವಂತನ ಪವಿತ್ರ ನಾಮಗಳನ್ನು ಸ್ಮರಿಸುವುದು ಮತ್ತು ಜಪಿಸುವುದು, ವಿಶೇಷವಾಗಿ ಕಲಿಯುಗದಲ್ಲಿ ಭಕ್ತಿ ಬೆಳೆಸಲು ಮತ್ತು ಮೋಕ್ಷವನ್ನು ಪಡೆಯಲು ಅತ್ಯುತ್ತಮ ಮಾರ್ಗವೆಂದು ಹೇಳಿದ್ದಾನೆ. ಆದ್ದರಿಂದ ಹಲವಾರು ತಾಯಿ ತಂದೆಗಳು ತಮ್ಮ ಮಕ್ಕಳಿಗೆ ವಿಷ್ಣು ಸಹಸ್ರನಾಮ ಅಥವಾ ಅಷ್ಟೋತ್ತರ ಶತನಾಮಾವಳಿಯಿಂದ ಹೆಸರುಗಳನ್ನು ಇಡುತ್ತಾರೆ. ಏಕೆಂದರೆ ಮಗುವಿನ ಹೆಸರನ್ನು ಪ್ರತಿ ಬಾರಿ ಕರೆಯುವಾಗ ಅದು ನಾಮಸ್ಮರಣೆ ಆಗುತ್ತದೆ ಎಂದು. ಹೀಗಾಗಿ ಒಂದು ಪ್ರಶ್ನೆ: ಒಬ್ಬ ಶಾಲಾ ಶಿಕ್ಷಕಿ ವಿದ್ಯಾರ್ಥಿಗಳ ಹಾಜರಾತಿ ತೆಗೆದುಕೊಳ್ಳುವಾಗ ಹೆಸರುಗಳನ್ನು ಕರೆಯುತ್ತಾರೆ. ಮತ್ತೊಬ್ಬ ಕಾಲೇಜ್ ಶಿಕ್ಷಕರು ರೋಲ್ ನಂಬರ್ಗಳನ್ನು ಕರೆಯುತ್ತಾರೆ. ಇದರಲ್ಲಿ ಯಾರಿಗೆ ಹೆಚ್ಚು ಪುಣ್ಯದ ಲೆಕ್ಕ ಸೇರುತ್ತದೆ? ಶಾಲಾ ಶಿಕ್ಷಕಿಯೇ ಹೆಚ್ಚು ಪುಣ್ಯ ಪಡೆಯುತ್ತಾರೆ ಎಂದು ನೀವು ಯೋಚಿಸಬಹುದು. ಏಕೆಂದರೆ ಅವರು ಕೇಶವ, ನಾರಾಯಣ, ಮಾಧವ, ಲಕ್ಷ್ಮಿ ಮುಂತಾದ ಭಗವಂತನ ಮತ್ತು ತಾಯಾರ ಹೆಸರುಗಳನ್ನು ಕರೆಯುತ್ತಾರೆ. ಆದರೆ ನಿಜವಾದ ಉತ್ತರ ಬೇರೆ. ಕಾಲೇಜ್ ಶಿಕ್ಷಕರು ರೋಲ್ ನಂಬರ್ಗಳನ್ನು ಕರೆಯುತ್ತಿದ್ದರೂ ಅವರಿಗೆ ಸಹ ಸಮಾನ ಆಶೀರ್ವಾದ ಸಿಗುತ್ತದೆ. ಹೇಗೆಂದರೆ ಶಿಕ್ಷಕರು 1 ಎಂದು ಕರೆಯುವಾಗ ಭಗವಂತ ಯೋಚಿಸುತ್ತಾನೆ, ಅವರು ನನ್ನನ್ನು ಆದಿತತ್ವವಾಗಿ ಹೇಳುತ್ತಿದ್ದಾರೆ ಎಂದು ಹೆಚ್ಚು ಪುಣ್ಯದ ಲೆಕ್ಕದಲ್ಲಿ ಬರೆದನು. 2 ಎಂದಾಗ ಇದು ನನ್ನನ್ನು ತಾಯಾರನ್ನು ಒಟ್ಟಿಗೆ ಸೂಚಿಸುತ್ತದೆ. 3 ಎಂದಾಗ ಇದು 3 ರಹಸ್ಯಗಳನ್ನು ಸೂಚಿಸುತ್ತದೆ. 4 ಎಂದಾಗ ಇದು ನನ್ನ ಬಗ್ಗೆ ಹೇಳುವ 4 ವೇದಗಳನ್ನು ಸೂಚಿಸುತ್ತದೆ. 5 ಎಂದಾಗ ಇದು ನನ್ನ 5 ರೂಪಗಳನ್ನು ಸೂಚಿಸುತ್ತದೆ. 6 ಎಂದಾಗ ಇದು ನನ್ನ 6 ದಿವ್ಯ ಗುಣಗಳನ್ನು ಸೂಚಿಸುತ್ತದೆ. 7 ಎಂದಾಗ ಇದು ನಾನು ವಾಸಿಸುವ 7 ಬೆಟ್ಟಗಳನ್ನು ಸೂಚಿಸುತ್ತದೆ. 10 ಎಂದಾಗ ಇದು ನನ್ನ ದಶಾವತಾರಗಳನ್ನು ಸೂಚಿಸುತ್ತದೆ. 26 ಎಂಬ ಸಂಖ್ಯೆ ಬಂದರೂ ಅದು 26ನೇ ತತ್ವ ಎಂದು ಭಗವಂತ ಯೋಚಿಸುತ್ತಾನೆ. ಹೀಗಾಗಿ ಯಾವ ಸಂಖ್ಯೆಯಾದರೂ ಭಗವಂತನು ಅದರಲ್ಲಿ ತನ್ನೊಂದಿಗಿನ ಸಂಬಂಧವನ್ನು ಕಂಡುಕೊಳ್ಳುತ್ತಾನೆ ಮತ್ತು ಆಶೀರ್ವಾದ ನೀಡುತ್ತಾನೆ. ನಾವು ತಿಳಿದುಕೊಂಡು ಅಥವಾ ತಿಳಿಯದೆ ಮಾಡುವ ಒಳ್ಳೆಯ ಕಾರ್ಯಗಳನ್ನೆಲ್ಲ ಭಗವಂತನ ಕೈಂಕರ್ಯವೆಂದು ಸ್ವೀಕರಿಸಿ ನಮ್ಮ ಪುಣ್ಯದ ಲೆಕ್ಕದಲ್ಲಿ ಸೇರಿಸುತ್ತಾನೆ ಎಂಬ ಒಂದು ಸತ್ಯವನ್ನು ಹೇಳುತ್ತದೆ.
ಸಂವತ್ಸರಃ ಎಂದರೆ ಭಕ್ತರ ಉದ್ಧಾರಕ್ಕಾಗಿ ಸದಾ ಕಾರ್ಯನಿರತವಾಗಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಸಂವತ್ಸರಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮಿಂದ ಪುಣ್ಯಕರ ಕಾರ್ಯಗಳನ್ನು ಮಾಡಿಸಿ ನಮ್ಮ ಮೇಲೆ ತನ್ನ ಕೃಪೆಯನ್ನು ಸುರಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.